ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ ಕ್ರಿಕೆಟ್ ಟಾಕಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನಮ್ಗೆ ಈಗ ಕ್ರಿಕೆಟ್ ನೋಡ್ಲಿಕ್ಕ ಟಿ ವಿ ಐತಿ, ಮೊಬೈಲ್ ಐತಿ, ಮತ್ತು ದೊಡ್ಡ ದೊಡ್ಡ ಸ್ಕ್ರೀನಾಗೆಲ್ಲ ನೋಡ್ತೀವಿ ನಾವು ಹೋಗಿ. ಥಿಯೇಟರ್ನಾಗೆಲ್ಲ ಈಗ ಇದನ್ನು ಮಾಡ್ತಾರೆ, ಸ್ಕ್ರೀನಿಂಗ್ ಮಾಡ್ತಾರೆ. ಸೊ ಇಟ್ಟೆಲ್ಲ ಇದ್ದಾಗ ನಾವು ಒಂಥರ ಡಿಫ್ರೆಂಟಾಗಿ ಎಂಜಾಯ್ ಮಾಡ್ತೀವಿ. ಅಂದರೆ ನಮಗೆಲ್ಲ ಫೆಸಿಲಿಟಿ ಐತಿ. ಆಲ್ಮೋಸ್ಟ್ ಗ್ರೌಂಡ್ನಾಗ ಕೂತು ನೋಡಿದಂಗೆ ನೋಡ್ತೀವಿ. 3D ವ್ಯೂ ಎಲ್ಲ ಬಂದೈತಿ. ಬೇರೆ ಬೇರೆ ವ್ಯೂ, ಬ್ಯಾಟ್ಸ್ಮನ್ ಆ್ಯಂಗಲ್ ಐತಿ, ಬೌಲರ್ನ ಆ್ಯಂಗಲ್ಲ, ಮತ್ತು ಸ್ಟೇಡಿಯಮ್ನಾಗ ಅಂಪೈರ್ನ ಆ್ಯಂಗಲ್ನಾಗ ನೋಡೋದು ಎಲ್ಲ ಬೇರೆ ಬೇರೆ ಕ್ಯಾಮ್ರಾನಾಗೆಲ್ಲ ಡಿಸ್ಪ್ಲೇ ಮಾಡ್ತಾರೆ. ಸೊ ಇಟ್ಟೆಲ್ಲ ನಮಗೈತಿ. ಆದ್ರೆ ಮೊದಲೊಂದು 15-20 ವರ್ಷದಿಂದ ಏನೇನೋ ಇಲ್ಲಾಗಿತ್ತು. ಇದೆಲ್ಲ ಏನೋ ಫೆಸಿಲಿಟಿ ಇಲ್ಲಾಗಿತ್ತು. ನೋಡ್ಲಿಕ್ಕೆ ಟಿ ವಿ ಸಹಿತ ಇಲ್ಲಾಗಿದ್ದು. ಟಿ ವಿ ಇದ್ದು ಒಂದು ಎರಡು ಎಲ್ರಿ ಊರಾಗ. ಒಬ್ರು ಮನ್ಯಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತಿತ್ತು, ಕೆಲವ್ರ ಮನ್ಯಾಗ ಎಲ್ರಿ ಕಲರ್ ಇರ್ತಿತ್ತು. ಅದು ಎರಡೇ ಟಿ ವಿ. ಸೊ ಭಾಳ ಟಫ್ ಕಂಡೀಷನ್ಸ್ ಇದ್ದು. ಅವ್ರು ಯಾವ ಟೈಪ್ ಎಂಜಾಯ್ಮೆಂಟ್ ಮಾಡ್ತಿದ್ರು. ನಾವು ಸಣ್ಣಾಗಿದ್ದಾಗ ಟಿ ವಿ ನೋಡ್ಬೇಕಂತೇಳಿ ದೊಡ್ಡ ಏನ್ರಿಪ್ಪ ದೊಡ್ಡ ತಲೆನೋವು. ಟಿ ವಿ ನೋಡ್ಬೇಕಂತಂದ್ರೆ ಎಲ್ಲರೂ ಹೋಗ್ತಿದ್ವು, ಯಾರ್ದು ಮನ್ಯಾಗ ಟಿ ವಿ ಇದ್ರಲ್ಲಿ ನೋಡೋಕೆ ಹೋಗ್ತಿದ್ವು. ಅಲ್ಲಿ ಹೋದ್ರೆ ತೆಂಡೂಲ್ಕರ ಅಂದರೆ ಸಚಿನ್ ತೆಂಡೂಲ್ಕರ್ ಅವರ, ಈ ಸೌರವ್ ಗಂಗೂಲಿ ಒಳ್ಳೆ ಫುಲ್ ಮ್ಯಾಚ್ ಒಳ್ಳೆ ಇದ್ರೊಳಗೆ ನಡೆದಿರ್ತಿತ್ತು. ಆ ಟೈಮ್ನಾಗ ಒಮ್ಮೆ ಟಿ ವಿ ಹಾರಿಸ್ಬಿಡೋರ, ತಲೆ ಕೆಟ್ಟು ಹೋಗ್ಬಿಡೋದು ಮಾರಾಯ. ಇಟ್ಟು ಕೆಟ್ಟು ತಲೆ ಕೆಡ್ತಿತ್ತು. ಫುಲ್ ಎಕ್ಸೈಟ್ಮೆಂಟ್ ನೋಡೋದ್ನಾಗ ಫುಲ್ ಎಕ್ಸೈಟ್ಮೆಂಟ. ಸಡನ್ನಾಗಿ ಒಮ್ಮೆ ಆಫ್ ಮಾಡಿಬಿಡೋರ. ತೆಂಡೂಲ್ಕರ್ ಸೆಂಚುರಿ ಬಂದಿರ್ತಿತ್ತು. ಬಿಡು ಮತ್ತು ಮಂದಿ ಮನೆಗೆ ಹೋಗಿ ಬೇಸರ ಹಿಡಿಸ್ರಿ. ಮತ್ತು ಅವ್ರು ಬಂದು ಮಾಡಲ್ಲ, ಏನು ಮಾಡತ್ತಾರೆ. ನೀ ಹೇಳೋದು ಕೇಳಿ ನನಗೆ ನಮ್ಮ ಅಜ್ಜಂದು ಒಬ್ಬನ ನೆನಪಾತ. ಕರೆ ಹೇಳ್ಬೇಕಂದ್ರೆ ಅವನು ಸೇಮ್ ಹಿಂಗೆ ಕ್ರಿಕೆಟ್ ಇಷ್ಟು ಇತ್ತಂದ್ರೆ ಮ್ಯಾಚ್ ಇದ್ದದ ದಿವಸ ರೇಡಿಯೋ ತೊಗೊಂಡು ಹೋಗಿ ಗಿಡದ ಕೆಳಗೆ ಕುಂತಂದ್ರೆ ಅದು ಏನು ನಡ್ದೈತಿ ಯಾರು ಹತ್ರ ಒಟ್ಟ ಲಕ್ಷ ಇರ್ತಲಾಗಿತ್ತು. ಅದ್ರೊಳಗೆ ನಮ್ಮ ಆಯ ಹೋಗ್ಬೇಕಿ ಹೋಗಿ ಊಟಕ್ಕೆ ಕರ್ದು ಬಾ ಅಂತ ಹೇಳಿ ಅನ್ನಕ್ಕೆ ಅವ್ನು ಹೋಗಿ ಅಜ್ಜ ಊಟಕ್ಕೆ ಬಂದ್ರೆ ಅವ್ನು ಕೇಳ್ಸತಿಲಾಗಿತ್ತು. ಹೋಗಿ ಜೋರ್ಲಿ ಎಬ್ಬಿಸ್ಬೇಕಂದ್ರೆ ಬೇದಾನ ಅಂತ ಹೇಳಿ ಅಂಜಿಕು ಅಂದ. ಈಗ ನಾವು ನಮ್ದು ಹಂಗೆ ಐತೆ ಬರ್ತೀವಿ ಬಿಡಿ. ನೀವು ನಮ್ಗೆ ಅದಕ್ಕೆ ಆಸೆ ಮಾಡ್ತಿರ್ತೀರಿ. ಅದು ಹುಚ್ಚ ಹಂಗೆ ಐತದ. ಅದು ಅವು ಅಟ್ಟು ಇದ್ರು ಅಟ್ರೊಳಗೆ ಅವ್ರು ಇನ್ವಾಲ್ವ್ ಆಗಿರ್ತಾರೆ. ಅವ್ರು ಒಟ್ಟೊಳಗೆ ಯಾಕೆ ಅವಾಗ ಕರೆನ ನಂಗೆ ಅನಿಸ್ತೈತಿ. ನೀವು ಇಲ್ಲ ನಿಮ್ಮ ಅಜ್ಜನ ನೆನಪು ತೆಗೆದ್ಲಿ ಆದ ರೇಡಿಯೋದಾಗ ಅವ್ರೊಂದು ಇಮ್ಯಾಜಿನೇಷನ್ ವರ್ಡ್ದಾಗ ಇರ್ತಾರೆ ಅನ್ಸುತ್ತೆ. ಇಮ್ಯಾಜಿನೇಷನ್ ವರ್ಡ್ ಅಂದ್ರೆ ಈಗ ನಾವು ಲೈವ್ ಎಲ್ಲ ಇಟ್ಟೆಲ್ಲ ನೋಡ್ತೀವಲ್ಲ, ಅದನ್ನ ಅವ್ರು ಇಮ್ಯಾಜಿನ್ ಮಾಡ್ತಿದ್ರು. ಅಂದ್ರೆ ಯಾವ ಸ್ಟೇಟ್ ಆಫ್ ಮೈಂಡ್ ನೋಡೋದು, ಎಷ್ಟು ಎಂಜಾಯ್ ಮಾಡ್ತಿದ್ದಿರ್ಬೋದು ಅವ್ರು. ಅಂದ್ರೆ ಬ್ರೈನ್ಯಾಗ ಇಮ್ಯಾಜಿನೇಷನ್, ಹಿಂಗೆ ಒಬ್ಬ ಬ್ಯಾಟ್ಸ್ಮನ್ ಆಡತಾನು, ಹಿಂಗೆ ಹೊಡೆದ ಅಂತೇಳಿ ಒಂದು ಬ್ರೈನ್ಯಾಗ ಇಮ್ಯಾಜಿನೇಷನ್ ಅಂದ್ರೆ ಎಷ್ಟು ಖುಷಿ ಆಗ್ತಿರ್ಬೇಕು. ಹೆಂಗಂದ್ರೆ ಮ್ಯಾಚ್ ಚಲೋ ಅಂದ್ರೆ ರೇಡಿಯೋ ಹಿಡ್ಕೊಂಡು ಹಿಂಗೆ ತಲೆ ತಳಗ ಮಾಡಿ ಕುಂತಂದ್ರೆ ಮ್ಯಾಚ್ ಮುಗಿದಾಗ ತಲೆ ಎತ್ತಲಾಗಿದ್ದವು. ಅವ್ನು ಕರೆ ಹೇಳ್ಬೇಕಂದ್ರೆ ನಿದ್ದೆ ಮಾಡ್ತಿದ್ದೋ ಏನು ಮ್ಯಾಚನ ಹಂಗೆ ಕೇಳ್ತಿದ್ದು ನಮಗ್ರೆ ಇನ್ನತಕ ಗೊತ್ತಾಗಿಲ್ಲ. ಕರೆ ಹೇಳ್ಬೇಕಂದ್ರೆ ನಿದ್ದೆ ಏನಿಲ್ಲ. ನಂಗೆ ಬಹುಶಃ ನಿಮ್ಮ ಆಯದು ಅಂದ್ರೆ ನಿಮ್ಮ ಅಜ್ಜಿ ಅದು ಹೆಂಗೆ ಒಂದು ಜೋಡಿ ತೆಗೆದಾರತ್ತೇಳಿ ನಿಮ್ಗೆ ಅನಿಸ್ತಿದ್ದಿರ್ಬೋದು ಬಿಡಿ. ಯಾಕಂದ್ರೆ ನೀವು ಈಗ ನಾವು ಹೆಂಗೆ ಕ್ರಿಕೆಟ್ ಅದೆಲ್ಲ ನೋಡೋಣ ನೀಟ್ ಕಿರಿಕಿರಿ ಮಾಡ್ಕೊತೀರಿ. ಮತ್ತು ಅಜ್ಜ ನೋಡೋಣ ನೀಟ್ ಕಿರಿಕಿರಿ ಮಾಡ್ಕೊಂಡಿರ್ಬಾರ್ದು. ಹಂಗೇನೇ ಇರಂಗಿಲ್ಲದ. ಆ ತಲೆ ಹಾಕಿ ಕೊಂಡಿರ್ತಾರೆ ಅಂತಂದ್ರೆ ಆ ರೇಂಜಿಗೆ ಎಂಜಾಯ್ ಮಾಡ್ತಿದ್ರು ಅವರು. ಸೊ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬಿಡು. ಆ ಲೈಫ್ ಅದನ್ನು ಬೇರೆನೇ ಇರ್ತದೆ. ನಾವೆಲ್ಲ ಸ್ಪೀಡ್ ಹೊಂಟಿದ್ದೀವಿ. ಎಲ್ಲ ಸಿಗತ್ತೈತಿ ನಮಗೆಲ್ಲ ಅವೈಲೇಬಲ್ ಐತಿ ಕಂಪ್ಲೀಟ್ಲಿ. ಇದೆಲ್ಲ ಅವೈಲೇಬಲ್ ಇದ್ದರೂ ನನಗೆ ಅನಿಸ್ತೈತಿ ಅವರಷ್ಟು ಎಂಜಾಯ್ಮೆಂಟ್ ನಮಗೆ ಸಿಗತ್ತಿಲ್ಲ ಅಂತ ನನಗೆ ಅನಿಸ್ತೈತಿ. ನಿಮಗೆಲ್ಲ ಅಂದರೆ ನಿಮಗೆಲ್ಲರಿಗೆ ಏನು ಅನಿಸ್ತೈತಿ ಅಂದರೆ ಅದು ಬೆಸ್ಟ್ ಇತ್ತು, ಇದು ಈಗಿನ ಬೆಟರ್ ಐತಿ. ಈಗಿನಕಿಂತ ಅದೇ ಬೆಟರ್ ಇದ್ದದ್ದು ನನಗೆ ಅನಿಸ್ತೈತಿ. ಆ ಕಾಮೆಂಟ್ರಿ ರೇಡಿಯೋನಾಗ ಅದು ಕೇಳೋದು ಕಾಮೆಂಟ್ರಿ ಅಂತಂದ್ರೆ ಅದೊಂಥರ ಭಾಳ ಡಿಫ್ರೆಂಟ್ ಇರ್ತದೆ ಕಂಪ್ಲೀಟ್ಲಿ. ಅಂದ್ರೆ ಮ್ಯಾಚ್ನಾಗ ಅಲ್ಲಿ ಬೌಂಡ್ರಿ ಹೊಡೆದ್ರಂತಂದ್ರೆ ಹಿಂಗೆ ಅವ್ರು ಹೇಳೋರು. ಮತ್ತು ಅವ್ರು ಕವರ್ ಡ್ರೈವ್ ಐಸಾ ಬ್ಯಾಟ್ಸ್ಮನ್ನೇ ಕವರ್ ಡ್ರೈವ್ ಮಾರ ಅವ್ರು ಈಗ ಬೌಂಡ್ರಿಗೆ ಬಹಾರ ಅಂತಾನೆ ಅವ್ರದ. ಅದ್ರ ಕವರ್ ಡ್ರೈವ್ ಅಂದ್ರೆ ಹಿಂಗೆ ಆಫ್ ಸೈಡ್ ಹೊಡೆದವ, ಹಿಂಗೆ ಹೋತು ಬಾಲ, ಅದನ್ನು ಎಲ್ಲ ಹೇಳೋರದ. ಸೊ ಅದು ಈಗಿಂತ ಮಜಾ ಐತೆ ಅಂತ ನನಗೆ ಅನಿಸ್ತೈತಿ. ಸೊ ನಿಮ್ಗೆಲ್ಲರಿಗೆ ಅನಿಸ್ತೈತಿ ಕಮೆಂಟ್ ಮಾಡಿರಿ. ಸೊ ಇದೇ ಥರ ಮತ್ತು ಬೇರೆ ಥರ ಮೊದಲಿಗೆ ಈಗಿನಕ್ಕೆ ಏನೇನು ಡಿಫ್ರೆನ್ಸ್ ಅಂದ್ರೆ ಯಾವುದು ಬೆಟರ್ ಇತ್ತು, ಯಾವ್ದು ಈಗಿನ ಬೆಟರು ಆಗಿನ ಬೆಟರು ಅಂತ ಮತ್ತು ಬೇರೆ ಯಾವುದಾರ ಟಾಪಿಕ್ಗಳಿದ್ದು ಅಂತಂದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿರಿ. ಅದ್ರ ಬಗ್ಗೆ ಮಾತಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಪ್ಪ. ಸಬ್ಸ್ಕ್ರೈಬ್ ಮಾಡಿರಿ ಅಂತಂದ್ರೆ ನಮಗೂ ಇನ್ನಷ್ಟು ವಿಡಿಯೋಗಳದು ಮಾಡ್ಲಿಕ್ಕೆ ಒಂದು ಸ್ವಲ್ಪ ಹುರುಪು ಬರ್ತೈತಿ. ಮತ್ತು ಬೇರೆ ಟಾಪಿಕ್ಗಳ ಬಗ್ಗೆ ಮಾಡೋಕೆ ನಮಗೊಂದು ಸ್ವಲ್ಪ ಒಂಥರ ಏನೋ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಆದಷ್ಟು ಎಲ್ಲರೂ ಈ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿರಿ. ಸೊ ಥ್ಯಾಂಕ್ ಯು. ಎಲ್ಲರೂ ಟೇಕ್ ಕೇರ್.